ನಿರಂತರ ಸುದ್ದಿ. ಮನೆಯಲ್ಲಿ ಕೂತು ತಿನ್ನುವಷ್ಟು ಆಸ್ತಿ ಅಂತಸ್ತು ಇದ್ದರೆ, ಕೈಗೊಂದು ಕಾಲಿಗೊಂದು ಆಳುಗಳು ಇದ್ದರೆ, ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನಮಾನ ಬಂದಿದ್ದರೆ ಅಂಥವರಿಗೆ ದೇಶ ಕಾಣುವುದಿಲ್ಲ ಮತ್ತು ಇನ್ನೊಬ್ಬರನ್ನು ಗಣನೆಗೆ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾರೆ. ಇಂತಹ ಪ್ರಕರಣವೊಂದು ವಿಟ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾನಿಲ ಗ್ರಾಮದ ಮುರುವ ಎಂಬಲ್ಲಿ ನಡೆದಿದೆ. ಈ ಪ್ರದೇಶ ಅತ್ಯಂತ ಹಿಂದುಳಿದ ಪ್ರದೇಶ, ಕೃಷಿ ಪ್ರಾಧಾನ್ಯವಾಗಿರುವಂತಹ ಪ್ರದೇಶದಲ್ಲಿ ಒಂದು ಅಗರ್ಭ ಶ್ರೀಮಂತ ಕುಟುಂಬ, ಅದು ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತೆ. ಮುರುವ ರಾಂಭಟ್ ಅಂತ ಹೇಳಿದರೆ ಹವ್ಯಕ ಸಮಾಜದಲ್ಲಿಯೇ ಅತ್ಯಂತ ದೊಡ್ಡ ಗೌರವಾನ್ವಿತ ಹೆಸರು. ಎಕರೆಗಟ್ಟಲೆ ಅಡಿಕೆ ತೋಟ ಇದೆ, ಅಂಗಡಿ ಮುಂಗಟ್ಟುಗಳು ಇದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಇದೆ. ಇಂಥ ರಾಂಭಟ್ ಅವರು ಕೆಲವು ಸಮಯಗಳ ಹಿಂದೆ ವಿಧಿವಶರಾಗಿದ್ದಾರೆ. ಇಡೀ ಸಮಾಜದಲ್ಲಿ, ಇಡೀ ಊರಿನಲ್ಲಿ ಅವರಿಗೆ ಒಂದು ವಿಶಿಷ್ಟವಾದ ಮರ್ಯಾದೆ ಇತ್ತು, ಗೌರವ ಇತ್ತು. ಅದೇ ಗೌರವ ಅವರ ಮಗ ಮಹೇಶ್ ಭಟ್ ಅವರಿಗೂ ಇತ್ತು. ಅವರು ಸಹ ದನಿಗಳೇ. ಅವರ ತೋಟದ ಕೆಲಸಕ್ಕೆ ಅಂತ ಹೇಳಿ ದಲಿತ ಕುಟುಂಬಗಳು ಇದ್ದವು. ಹಲವಾರು ಮಂದಿ ಅವರಲ್ಲಿ ಪರ್ಮನೆಂಟ್ ಕೆಲಸಗಾರರು ಇದ್ದರು. ಇಂತಹ ಮಹೇಶ್ ಭಟ್ ಅವರು ಪೆರುವಾಯಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು, ಸ್ಥಳೀಯವಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು. ಅವರು BJPಯ ಅಭ್ಯರ್ಥಿಯಾಗಿಯೇ ಪೆರುವಾಯಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದವು. ಸಮಾಜದಲ್ಲಿ ಒಳ್ಳೆಯ ಹೆಸರಿತ್ತು. ಆದರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನುವ ಕೆಲಸ. ಅದು ಏನಂತ ಹೇಳಿದರೆ, ಅವರದ್ದೇ ತೋಟಕ್ಕೆ ಕೆಲಸಕ್ಕೆ ಬರುತ್ತಿದ್ದ ದಲಿತ ಕುಟುಂಬದ ಹೆಣ್ಣು ಮಗಳನ್ನು ಅವರು ತನ್ನ ದೈಹಿಕ ವಂಚೆಗಾಗಿ ಬಳಸಿಕೊಂಡರು. ಆ ಹೆಣ್ಣು ಮಗಳ ವಯಸ್ಸು ಕೇವಲ 16, SSLC ಓದ್ತಾ ಇತ್ತು. ಮಹೇಶ್ ಭಟ್ ಅವರ ಈ ವಂಚೆಯಿಂದಾಗಿ ಆ ಬಾಲಕಿ ಗರ್ಭವತಿಯಾಗಿತ್ತು. ಇದು ಹೊರ ಪ್ರಪಂಚಕ್ಕೆ ಗೊತ್ತಾದರೆ ಸಮಾಜದಲ್ಲಿ ತನ್ನ ಹೆಸರು, ಗೌರವ, ಮರ್ಯಾದೆ ಮಣ್ಣು ಪಾಲಾಗುತ್ತದೆ ಅಂತ ಭಾವಿಸಿ ಮಹೇಶ್ ಭಟ್ ತನ್ನ ಆತ್ಮೀಯ ಕೆಲಸಗಾರರೊಂದಿಗೆ ಸಮಾಲೋಚನೆ ನಡೆಸಿ ಅವರಿಗೆ ಒಂದಷ್ಟು ಹಣ ಕೊಟ್ಟು ಆ ಮಗುವನ್ನು ಬೇರೆಲ್ಲಿಗೋ ಕರೆದುಕೊಂಡು ಹೋಗಿ ಆಕೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿದ್ದಂತಹ ಗರ್ಭವನ್ನು ತೆಗೆಸಿಬಿಟ್ಟಿದ್ದು. ಅದು ಆಸ್ಪತ್ರೆಗೆ ಕರ್ಕೊಂಡೋಗಿ ತೆಗೆಸಿದ್ದಾರೋ ಇಲ್ಲವೇ ನಾಟಿ ವೈದ್ಯಕೀಯ ಮೂಲಿಕೆಗಳ ಮೂಲಕ ತೆಗೆಸಿದ್ದಾರೋ ಗೊತ್ತಾಗಲಿಲ್ಲ. ಅಂತೂ ಇಂತೂ ಗರ್ಭಪಾತ ಆಗಿದೆ. ಆ ಪ್ರಾಯದ ಹೆಣ್ಣು ಮಗಳು ಅದನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದಾಗಿ ಆಕೆಯ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಿತು. ಆಕೆ ಮನೆ ಸೇರಿಕೊಂಡಿತ್ತು. ಆಕೆಯ ತಂದೆ ತಾಯಿಯೂ ಸಹ ಈ ವಿಚಾರವನ್ನು ಹೊರಗಡೆ ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂತ ಹೇಳಿದರೆ ಆ ಕೃತ್ಯಕ್ಕೆ ಕಾರಣರಾಗಿದ್ದವರು ಅವರ ಜೀವನಕ್ಕೆ ಆಧಾರವಾಗಿದ್ದಂತಹ ಭೂಮಾಲೀಕ ಮಹೇಶ್ ಭಟ್ ಅವರು. ಅವರಿಗೆ ಸ್ವಲ್ಪ ಹಣವನ್ನು ಸಹಾಯ ಮಾಡಿದ್ದಾರೆ. ಮತ್ತು ಈ ವಿಚಾರವನ್ನು ಯಾರಿಗೂ ಹೇಳಬೇಡಿ, ತಾನು ಅದಕ್ಕೆ ಸಂಬಂಧಿತ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತೇನೆ ಎನ್ನುವ ಭರವಸೆಯನ್ನು ಕೊಟ್ಟಿದ್ದರು. ಅಂತೂ ಇಂತೂ ಮಹೇಶ್ ಭಟ್ ಅವರು ಆ ಮುಜುಗರದಿಂದ ತಕ್ಕ ಮಟ್ಟಿಗೆ ಪಾರಾಗಿದ್ದರು. ಬಾಲಕಿ ಈ ಘಟನೆಯಿಂದ ಆಘಾತಗೊಂಡು ಶಾಲೆಗೆ ಹೋಗ್ತಾ ಇರಲಿಲ್ಲ. SSLC ಪರೀಕ್ಷೆ ಹತ್ತಿರ ಬರ್ತಾ ಇತ್ತು. ಶಾಲಾ ಶಿಕ್ಷಕರಿಗೆ ತಮ್ಮ ಶಾಲೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು ಎನ್ನುವಂಥ ಹೆದರಿಕೆ. ಒಂದು ವಿದ್ಯಾರ್ಥಿ ಇಲ್ಲದ್ರೆ ವಿದ್ಯಾರ್ಥಿನಿ ಪರೀಕ್ಷೆಗೆ ಗೈರು ಹಾಜರಾದರೆ ಶಾಲೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತದೆ. ಎಲ್ಲ ಶಾಲೆಯ ಶಿಕ್ಷಕಿಯರಿಗೆ ಒಂದು ಮಹತ್ವಾಕಾಂಕ್ಷೆ ಇರ್ತದೆ. SSLC ಪರೀಕ್ಷೆಯಲ್ಲಿ ತಮ್ಮ ಶಾಲೆಗೆ 100% ಫಲಿತಾಂಶ ಬರಬೇಕು. ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆಯಲ್ಲಿ ತಮ್ಮ ಶಾಲೆಯಿಂದ ಹಾಜರಾದಂಥ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪ್ರಥಮ ಶ್ರೇಣಿಯಲ್ಲಿ, ಇಲ್ಲದ್ರೆ ವಿಶಿಷ್ಟ ಶ್ರೇಣಿಯಲ್ಲಿ, ಇಲ್ಲದ್ರೆ ಸಾಧಾರಣ ಶ್ರೇಣಿಯಲ್ಲಿ ಆದರೂ ಉತ್ತೀರ್ಣರಾಗಬೇಕು, ತನ್ಮೂಲಕ ಶಾಲೆಗೆ ಹೆಸರು ಬರಬೇಕು ಅಂತ ಹೇಳಿ ಎಲ್ಲರೂ ಆಸೆ ಪಡ್ತಾರೆ. ಅದು ಆ ಮಾನಿಲ ಶಾಲೆಯ ಶಿಕ್ಷಕರ ಆಸೆ ಬುರುಕತನ ಅಲ್ಲ, ಅದು ಸಹಜವಾದ ಕ್ರಿಯೆ. ಆದ್ದರಿಂದ ಈ ಬಾಲಕಿ ಶಾಲೆಗೆ ಬರ್ತಾ ಇರಲಿಲ್ಲ. ಇನ್ನು ಮುಂದಕ್ಕೆ SSLC ಪರೀಕ್ಷೆ ಬರ್ತಾ ಇದೆ, ಸರಿಯಾಗಿ ಅವಳು ಓದ್ತಾ ಇದ್ದಾಳ ಇಲ್ಲವೋ ಎನ್ನುವುದೂ ಗೊತ್ತಿಲ್ಲ. ಆದ್ದರಿಂದಾಗಿ ಶಾಲೆಗೆ ತಮಗೆ ಒಂದು ಕೆಟ್ಟ ಹೆಸರು ಬರ್ಬೋದು ಅಂತ ಹೇಳಿ ಶಿಕ್ಷಕಿಯರು ಮನೆಗೆ ಹೋಗಿ ಆಕೆಯ ಆರೋಗ್ಯದ ಸ್ಥಿತಿಯ ಬಗ್ಗೆ ವಿಚಾರಿಸಲು ಹೋಗಿದ್ದರು.
ಅವರಿಗೆ ಆಕೆಗಾದ ತೊಂದರೆಯ ಬಗ್ಗೆ ಯಾವುದೇ ಅರಿವು ಇರಲಿಲ್ಲ. ಮನೆಗೆ ಹೋಗಿ ವಿಚಾರಿಸಿದ್ದಾರೆ. ಬಾಲಕಿ ಮನೆಯೊಳಗಿದ್ಲು. ಆಕೆಯನ್ನು ಆಕೆಯ ಹೆತ್ತವರು ಹೊರಗೆ ಕಳುಹಿಸಲಿಲ್ಲ ಮತ್ತು ಆಕೆಗೆ ಓದಲಿಕ್ಕೆ ಮನಸ್ಸಿಲ್ಲ, ಆಕೆ ಶಾಲೆಗೆ ಬರುವುದಿಲ್ಲ, ಆಕೆಯ ದೇಹ ಸ್ಥಿತಿ ಸರಿಯಿಲ್ಲ, ನಾವು ಮದ್ದು ಮಾಡುತ್ತಿದ್ದೇವೆ ಅಂತ ಹೇಳಿ ಆಕೆಯ ಹೆತ್ತವರು ಶಿಕ್ಷಕಿಯರನ್ನು ಸಾಗ ಹಾಕಿದ್ದರು. ಆದರೆ ಶಿಕ್ಷಕಿಯರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಂಶಯದ ವಾಸನೆ ಬಡಿತಿತ್ತು. ಇದರಲ್ಲಿ ಏನೋ ಬೇರೆ ವಿಚಾರ ಇರಬೇಕು, ಇಲ್ಲೇ ಇದ್ದರೆ ಎಷ್ಟು ಅಸೌಖ್ಯದಿಂದ ಇದ್ದರೂ ಸಹ ಹೆತ್ತವರು ಶಿಕ್ಷಕರೊಂದಿಗೆ ಆಕೆಯನ್ನು ಮಾತನಾಡಿಸಲಿಕ್ಕೆ ಅವಕಾಶ ಕೊಡ್ತಾಯಿದ್ರು. ಅವಳು ಅಸೌಖ್ಯದಿಂದ ಎದ್ದು ನಡೆದಾಡಲು ಸಾಧ್ಯವಾಗದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಸಹ ಆಕೆ ಮಲಗಿದಲ್ಲಿಯೇ ಹೋಗಿ ಮಾತಾಡುವಂಥ ಅವಕಾಶ ಕೊಡ್ತಾಯಿದ್ರು. ಆದರೆ ಇಲ್ಲಿ ಶಿಕ್ಷಕಿಯರನ್ನು ಮನೆಯ ಒಳಗೆ ಆ ದಲಿತ ದಂಪತಿ ಸೇರಿಸಿಕೊಳ್ಳಲಿಲ್ಲ. ಅವರು ಅವ್ಯಕ್ತವಾದಂಥ ಭೀತಿಯಿಂದ ನಡುಗುತ್ತಿದ್ದರು. ಅದು ಅವರ ವರ್ತನೆಯಲ್ಲೇ ಶಿಕ್ಷಕಿಯರ ಗಮನಕ್ಕೆ ಬಂತು. ಆದ್ದರಿಂದ ಆ ಬಾಲಕಿಗೆ ಬೇರೆ ಯಾವುದೋ ಒಂದು ಅಚಾತುರ್ಯ ನಡೆದಿದೆ. ಇದರಿಂದಾಗಿ ಬಾಲಕಿ ಸಾರ್ವಜನಿಕವಾಗಿ ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾಳೆ. ಅವಳ ಮಾನಸಿಕ ಸ್ಥಿತಿಯ ಬಗ್ಗೆ ನಮಗೆ ಸಂಶಯ ಇದೆ ಅಂತ ಹೇಳಿ ಅವರು ಮಕ್ಕಳ ರಕ್ಷಣಾ ಘಟಕಕ್ಕೆ ಮಾಹಿತಿ ನೀಡಿದರು. ಇಂತಹ ಒಂದು ಮಾಹಿತಿ ಬಂದ ಕೂಡಲೇ ಮಕ್ಕಳ ರಕ್ಷಣಾ ಘಟಕ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಅವರು ಹೋಗಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಅವರು ಹೋಗಿ ಪರಿಶೀಲನೆ ಮಾಡಿದಾಗಲೂ ಸಹ ಬಾಲಕಿ ಅವರ ಎದುರಿಗೆ ಬರಲಿಲ್ಲ. ಹೆತ್ತವರು ಆಕೆಯನ್ನು ಅವರ ಎದುರಿಗೂ ಹಾಜರು ಪಡಿಸಲಿಲ್ಲ. ಅವರು ಎಷ್ಟು ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲಿಲ್ಲ. ಮತ್ತು ದಲಿತ ಕುಟುಂಬದವರ ಮೇಲೆ ಹೆಚ್ಚು ಒತ್ತಡ ಹಾಕುವುದು ಸರಿಯಲ್ಲ ಅಂತೇಳಿ ಆ ಮಕ್ಕಳ ರಕ್ಷಣಾ ಘಟಕದವರು ಸಹ ವಾಪಸ್ಸು ಬಂದಿದ್ದರು. ಇಂತಹ ಸಂದರ್ಭದಲ್ಲಿ ಈ ಮಾಹಿತಿ ಸ್ಥಳೀಯ ದಲಿತ ಸಂಘಟನೆಗಳ ಪ್ರಮುಖರ ಗಮನಕ್ಕೆ ಬಂತು. ಅವರು ಈ ವಿಚಾರವನ್ನು ಸೂಕ್ಷ್ಮವಾಗಿ ವಿಚಾರಣೆ ಮಾಡಿದಾಗ ಆ ದಲಿತ ಕುಟುಂಬದ ಭೂಮಾಲೀಕ ಮಹೇಶ್ ಭಟ್ ಅವರ ಈ ಕಿತಾಪತಿ ಅರಿವಿಗೆ ಬಂತು. ಯಾವಾಗ ಮಹೇಶ್ ಭಟ್ ಇಂತಹ ಒಂದು ಕೃತ್ಯ ಮಾಡಿದ್ದಾನೆ, ಅದನ್ನು ಮುಚ್ಚಿ ಹಾಕಲು ಯತ್ನಿಸಿದ್ದಾನೆ ಎಂದು ಗೊತ್ತಾಗುತ್ತಲೇ ದಲಿತ ಸಂಘಟನೆಗಳು ಎದ್ದು ನಿಂತವು. ಅವರು ಈ ಬಗ್ಗೆ ವಿಟ್ಲ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಆ ಮನೆಯ ಆ ಬಾಲಕಿಯ ಹೆತ್ತವರನ್ನು ಕರೆದುಕೊಂಡು ಹೋಗಿಯೇ ವಿಟ್ಲ ಪೊಲೀಸ್ ಠಾಣೆಗೆ ದೂರು ನೀಡಿದರು. ಆದರೆ ಪೊಲೀಸರು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದರು. ಯಾಕಂತ ಹೇಳಿದರೆ ಅವರಿಗೆ ಗೊತ್ತಿತ್ತು, ಇದರಲ್ಲಿ ನೊಂದ ಬಾಲಕಿ ಅತ್ಯಂತ ಬಡ ಕುಟುಂಬದವಳು, ಇದರಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವವನು ಅಗರ್ಭ ಶ್ರೀಮಂತ, ರಾಜಕೀಯವಾಗಿ ಬಲಿಷ್ಠ ಮತ್ತು ಯಾವುದೇ ರೀತಿಯಲ್ಲಿ ಹಣ ಖರ್ಚು ಮಾಡುವಂತಹ ತಾಕತ್ತು ಉಳ್ಳವರು. ಅವರು ದಲಿತ ಬಾಲಕಿಯ ಮನೆಯವರಿಗೆ ಒಂದು ಬಿಟ್ಟಿ ಸಲಹೆ ನೀಡಿದರು. ನೀವು ಮಹೇಶ್ ಭಟ್ಟರೊಂದಿಗೆ ರಾಜಿ ಆಗಿ ಅವರು ಕೊಟ್ಟದ್ದನ್ನು ತೆಗೆದುಕೊಂಡು ಸುಮ್ಮನೆ ಇರಿ, ಮಗುವಿಗೆ ಸರಿಯಾದ ಉಪಚಾರವನ್ನು ಮಾಡಿ, ಮಗು ಹುಷಾರಾಗುತ್ತದೆ. ಆ ಮನೆಯವರಿಗೂ ಅದು ಪೊಲೀಸರು ಹೇಳಿದ್ದು ಸರಿ ಎನಿಸಿತು. ಆದರೆ ಸರಿ ಎನಿಸದೇ ಇದ್ದದ್ದು ಬಾಲಕಿಯ ಮನೆಯವರ ಬೆಂಗಾವಲಿಗೆ ನಿಂತಿದ್ದಂತಹ ದಲಿತ ಸಂಘಟನೆಯವರಿಗೆ. ಅವರು ಈ ವಿಚಾರವನ್ನು ನೇರವಾಗಿ ಜಿಲ್ಲಾ SP ಯತೀಶ್ ಅವರ ಗಮನಕ್ಕೆ ತಂದರು. ಹೀಗೀಗೆ ಆಗಿದೆ, ಶ್ರೀಮಂತ ಭೂಮಾಲೀಕನೊಬ್ಬ ತನ್ನ ಒಕ್ಕಲು ಆದಂತಹ ದಲಿತ ಮನೆಯ ಹೆಣ್ಮಗಳನ್ನು ಕೆಡಿಸಿದ್ದಾನೆ, ಆಕೆಯನ್ನು ಗರ್ಭವತಿಯನ್ನು ಮಾಡಿದ್ದಾನೆ, ಆಕೆಗೆ ಅಬಾರ್ಷನೂ ಮಾಡಿಸಿದ್ದಾನೆ. ಇದರಿಂದಾಗಿ ಆಕೆ ಮಾನಸಿಕವಾಗಿ ತೊಂದರೆಗೊಳಗಾಗಿದ್ದಾರೆ. ಆದ್ದರಿಂದ ಈ ಬಗ್ಗೆ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು, ಆ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. SP ಅವರು ನೇರವಾಗಿ ವಿಟ್ಲ ಪೊಲೀಸ್ ಠಾಣೆಗೆ ಸೂಚನೆ ನೀಡಿದರು. ಅವರು ದೂರು ಕೊಡ್ತಾರೆ, ಇಮ್ಮಿಡಿಯೇಟು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು, ಆರೋಪಿಯನ್ನು ಬಂಧಿಸಬೇಕು. ಯಾವಾಗ ದಲಿತ ಸಂಘಟನೆಗಳು SP ಅವರನ್ನು ಸಂಪರ್ಕ ಮಾಡಿ SP ಅವರಿಂದ ಸೂಚನೆ ಬಂತೋ ಆಗ ಮಹೇಶ್ ಭಟ್ ಎಚ್ಚರಗೊಂಡರು, ಇದು ತನ್ನ ಬುಡಕ್ಕೆ ಬರ್ತದೆ, ಪೊಲೀಸರು ಕೇಸು ದಾಖಲಿಸಿಕೊಂಡರೆ ತನ್ನನ್ನು ಖಂಡಿತವಾಗಿಯೂ ಬಂಧಿಸ್ತಾರೆ, ನಾನು 1-2-3 ತಿಂಗಳು ಜೈಲಿಗೆ ಹೋಗುವುದು ಶತಸಿದ್ಧ ಅಂತೇಳಿ ಭಾವಿಸಿದವರೇ ನೇರವಾಗಿ ಬಂದು BC ರೋಡಿನ ಯುವ ನ್ಯಾಯವಾದಿಯೊಬ್ಬರನ್ನು ಸಂಪರ್ಕ ಮಾಡಿ ಹೀಗೀಗೆ ಆಗಿದೆ, ಏನು ಮಾಡುವುದು ಅಂತೇಳಿ ಯುವ ನ್ಯಾಯವಾದಿ ಒಂದು ಸಲಹೆ ಕೊಟ್ಟರು. ಪೊಲೀಸರು ಕೇಸು ದಾಖಲು ಮಾಡುವುದು ಖಂಡಿತ, ನೀವೇ ಅದರಲ್ಲಿ ಅಪರಾಧಿ. ಇಂತಹ ಸೂಕ್ಷ್ಮ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರುವುದು ಸ್ವಲ್ಪ ಕಷ್ಟ. ಸ್ಥಳೀಯ ನ್ಯಾಯಾಲಯಗಳು ಅಂದರೆ ಜಿಲ್ಲಾ ನ್ಯಾಯಾಲಯ ಜಾಮೀನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಪೋಸ್ಕೋ ಪ್ರಕರಣ ಇದೆ, ಬದಲಾಗಿ ಅಬಾರ್ಷನ್ ಪ್ರಕರಣ ಇದೆ, ಅತ್ಯಾಚಾರ ಪ್ರಕರಣ ಇದೆ. ಆದ್ದರಿಂದ ಇದು ಕಾನೂನು ರೀತಿಯಲ್ಲಿ ಅತ್ಯಂತ ಬಲಿಷ್ಠ ಪ್ರಕರಣ ಆಗಿರ್ತದೆ. ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲೂ ಕೇಸು ದಾಖಲಾಗ್ತದೆ. ಆದ್ದರಿಂದ ನೀವು ಸ್ವಲ್ಪ ದಿನದ ಮಟ್ಟಿಗೆ ತಲೆ ತಪ್ಪಿಸಿಕೊಳ್ಳುವುದು ಒಳ್ಳೆಯದು.
ಪೊಲೀಸರ ಕೈಗೆ ಸಿಗಬೇಡಿ ಅಂತೇಳಿ. ಹಾಗೆ ವಕೀಲರ ಸಲಹೆಯನ್ನು ಪಡೆದು ತಲೆತಪ್ಪಿಸಿಕೊಂಡಂಥ ಮಹೇಶ್ ಭಟ್ರು ಇವತ್ತಿನವರೆಗೂ ಸಿಗಲಿಲ್ಲ. ಅವರನ್ನು ಹುಡುಕುವಂತಹ ಗಂಭೀರ ಪ್ರಯತ್ನವನ್ನು ವಿಟ್ಲ ಪೊಲೀಸರು ಮಾಡಲಿ. ಈ ವಿಚಾರ ಬೆಳಕಿಗೆ ಬರುತ್ತಿದ್ದಂತೆಯೇ ಪುತ್ತೂರು ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಕೊಡಿಂಬಾಡಿ ಅವರು ಬಾಲಕಿಯ ಮನೆಗೆ ಭೇಟಿ ನೀಡಿದ್ದಾರೆ. ಬಾಲಕಿಯ ಹೆತ್ತವರೊಂದಿಗೆ ಮಾತನಾಡಿದ್ದಾರೆ. ತನ್ನ ಕೈಲಾದ ಸಹಾಯವನ್ನು ಆ ಕುಟುಂಬಕ್ಕೆ ನೀಡಿದ್ದಾರೆ ಮತ್ತು ಇಡೀ ಪ್ರಕರಣದ ಬಗ್ಗೆ ಅವರು ಮಾತನಾಡಿದ್ದಾರೆ. ಕೇಳಿ. ನೋಡಿ, ಮಾನಿಲ ಗ್ರಾಮದ ನೆಕ್ಕರೆ ಎಂಬಲ್ಲಿ ಒಂದು 10ನೇ ಕ್ಲಾಸಿನ ಹೆಣ್ಣು ಮಗಳಿಗೆ ದೌರ್ಜನ್ಯ ಆಗಿದೆ ಅನ್ನೋ ಒಂದು ಕೇಸು ಈಗ ನಮ್ಮ ವಿಟ್ಲ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ. ನನಗೂ ಕೂಡ ನಿನ್ನೆ ಮೊನ್ನೆ ಕೆಲವು ಮಾಧ್ಯಮದ ಮೂಲಕ ಈ ಥರ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರಿಂದ ದೌರ್ಜನ್ಯ ಆಗಿದೆ ಅನ್ನೋ ವಿಚಾರ ತಿಳಿದು ಬಂದಿದೆ. ನಾನು ಇವತ್ತು ಈ ಮಾನಿಲ ಗ್ರಾಮದ ಮಾನಿಲ ಗ್ರಾಮದ ನೆಕ್ಕರೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದೀನಿ. ಅವರ ತಂದೆ ತಾಯಿಯವರ ಹತ್ರ ಮಾತಾಡಿದ್ದೀನಿ. ಆ ಹೆಣ್ಣು ಮಗುವಿನ ಹತ್ರ ಕೂಡ ಮಾತಾಡಿದ್ದೀನಿ. 10ನೇ ಕ್ಲಾಸಿನ ಒಂದು ಹೆಣ್ಣು ಮಗು. ಅವರು ಯಾವ ರೀತಿ ಕೇಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೇಸು ರಿಜಿಸ್ಟ್ರೇಷನ್ ಆಗುವಂಥದ್ದು ಆಗಿದೆ. ನ್ಯಾಯಾಧೀಶರ ಮುಂದೆ ಕೂಡ ಅವರ ಸ್ಟೇಟ್ಮೆಂಟನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅವರಿಗೆ ಯಾವ ರೀತಿ ದೌರ್ಜನ್ಯ ಆಗಿದೆ, ಯಾವ ರೀತಿ ಆಗಿರುವಂಥ ವಿಚಾರಗಳನ್ನೆಲ್ಲ ಅವಳು ಸ್ಟೇಟ್ಮೆಂಟು ಕೂಡ ನ್ಯಾಯಾಧೀಶರ ಮುಂದೆ ಮಾಡಿದ್ದಾಳೆ. ಕೇಸು ಈಗಲೇ ಬುಕ್ ಆಗಿದೆ. ಪೋಕ್ಸೋ ಇದರ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ದೌರ್ಜನ್ಯದ ಬಗ್ಗೆಯೂ ಕೇಸು ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಮುಂದಿನ ತನಿಖೆಗಳು ಆಗ್ತಾಯಿದೆ. ಯಾರು ಆರೋಪಿ ಇದ್ದಾರೆ ಅವರು ಒಬ್ಬರು BJP ಪಕ್ಷದ ಒಬ್ಬರು ಜವಾಬ್ದಾರಿತ ಸ್ಥಾನದಲ್ಲಿರುವವರು. ಅವರು ಸೊಸೈಟಿ ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರೀಗ ತಪ್ಪಿಸಿಕೊಂಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಈ ಮನೆಯವರು ನಮಗೆ ಕೂಡ ಬೆದರಿಕೆ ಕರೆಗಳು ಕೂಡ ಬರ್ತವೆ ಅಂತ ನನ್ನ ಹತ್ರ ಈಗ ಹೇಳಿದ್ದಾರೆ. ನಾನು ಇವಾಗಲೇ DOSP ಅವರಿಗೆ ಮಾತಾಡಿ ಅವರಿಗೆ ಏನು ರಕ್ಷಣೆಯನ್ನು ಕೊಡಬೇಕು ಮತ್ತು ಬೆದರಿಕೆ ಕರೆ ಯಾರೆಲ್ಲ ಮಾಡಿದ್ದಾರೆ ಅವರ ಬಗ್ಗೆಯೂ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಹೇಳಿದ್ದೀನಿ. ಅಂತೂ ನ್ಯಾಯ ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗುವಂಥ ಕೆಲಸ ಖಂಡಿತ ಮಾಡ್ತೇವೆ. ಯಾರಿಗಾಗಿಯೂ ಪಕ್ಷವಾಗಿ ಇದನ್ನು ತಗೊಳ್ಳುವಂಥ ವಿಚಾರಗಳಿಲ್ಲ. ಅವರಿಗೆ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಯಾವತ್ತೂ BJP ಕಾಂಗ್ರೆಸ್ ಅಂತ ಮಾಡೋದಿಲ್ಲ. ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇದೇ ರೀತಿ ಈಗ ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೀವಿ. ಈಗ ಒಬ್ಬರು ಯಾರಾದರೂ ಮುಸ್ಲಿಮರು ಈ ರೀತಿ ಮಾಡ್ತಾಯಿದ್ರೆ ಈಗ ಪೂರ್ತಿ ಬಂದು ಬೀಳ್ತಾಯಿದ್ರು. ಅದು ಹಿಂದೂಗಳ ನ್ಯಾಯ ಕೊಡುವಂಥ ಕೆಲಸಗಳು ಕೂಡ ಆಗಬೇಕಿದೆ. ಯಾರು ತಪ್ಪು ಮಾಡಿದಾನೆ ಅವರ ಮೇಲೆ ಶಿಕ್ಷೆ ಕೊಡುವಂಥ ಕೆಲಸಗಳು ಆಗಬೇಕು. ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಕಾನೂನಿನ ಕ್ರಮದಲ್ಲಿ ಯಾವ ರೀತಿ ಅವರನ್ನು ಅರೆಸ್ಟ್ ಮಾಡುವಂಥದ್ದು ಇಲ್ಲ ಕ್ರಮವನ್ನು ತೆಕ್ಕೊಳ್ಳೋದು ಅದನ್ನು SP ಅವರ ಹತ್ರ ಕೂಡ ಮಾತಾಡಿ ಅದರ ಕ್ರಮವನ್ನು ತೆಕ್ಕೊಳ್ತೀವಿ. ಈ ಘಟನೆಯಾಗಿ ಇಷ್ಟು ದಿನ ಆಯಿತು, ಇಷ್ಟು ವಿಳಂಬ ಆಗಿದೆ, ಇದಕ್ಕೆ ಶಾಸಕರು ಮುತುವರ್ಜಿ ವಹಿಸಿಲ್ಲ ಅಂತ ಆರೋಪ ಕೇಳಿ ಬರ್ತದೆ. ನೋಡಿ, ಘಟನೆ ಆಗಿ ಈ ಹೆಣ್ಣು ಮಗು ಶಾಲೆಗೆ ಹೋಗದೆ ಒಂದು 10-20 ದಿವಸ ಮನೆಯಲ್ಲೇ ಕೂತ ನಂತರ ಈ ಘಟನೆ ಬೆಳಕಿಗೆ ಬಂದಿದೆ. ನನಗೆ ಕೂಡ ನಾನು ಅಧಿವೇಶನ ಮುಗಿಯುವ ಸಮಯದಲ್ಲಿ ಮೊನ್ನೆ ಶನಿವಾರ ಶನಿವಾರ ನನ್ನ ಗಮನಕ್ಕೆ ಬಂದಿದೆ. ಅದು ಕೂಡ ಮಾಧ್ಯಮದ ಮುಖಾಂತರ ಬಂದಿರುವಂಥದ್ದು. ಬೇರೆ ಬೇರೆ ಒತ್ತಡಗಳು ಇರುವ ಕಾರಣ ಈ ಮನೆಯವರು ಕೂಡ ಅದನ್ನು ಬಚ್ಚಿಟ್ಟುಕೊಂಡಿದ್ದಾರಾ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಶನಿವಾರ ರಾತ್ರಿ ಬಂದಿದೆ. ನಿನ್ನೆ ನನಗೆ ಬರಲಿಕ್ಕೆ ಆಗಲಿಲ್ಲ. ಇವತ್ತು ಬೆಳಿಗ್ಗೆ ಅವರು ನಿನ್ನೆ ಮನೆಯಲ್ಲಿ ಯಾರು ಇರಲಿಲ್ಲ ಅನ್ನೋ ವಿಚಾರವನ್ನು ತಿಳ್ಕೊಂಡು ಇವತ್ತು ಅವರ ಮನೆಗೆ ಬಂದಿದ್ದೀನಿ. ಶಾಸಕರ ನೆಲೆಯಲ್ಲಿ ನಾನು ಅವರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕ್ರಮವನ್ನು ಅವ್ರು ಮಾಡಿದ್ದೀವಿ. ಇದರಲ್ಲಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಆರೋಪ ಕೇಳಿ ಬರ್ತದೆ, ಇಲ್ಲಿ ಕೆಲ ಜಾತಿ ವರ್ಗದವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ. ಹಾಗೆಂತ ಕೆಲವು ಜಾತಿ ವರ್ಗದವರಿಗೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಯಾವ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟನ್ನು ಅನುಸರಿಸಿ ಮಾತ್ರ ಸರ್ಕಾರ ಕೂಡ ಇಲ್ಲಾಂದರೆ ಇಲಾಖೆ ಕೂಡ ಕಾನೂನಿನ ಕ್ರಮವನ್ನು ತೆಗೊಳ್ಳಿಕ್ಕೆ ಆಗ್ತದೆ. ನಾವು ಯಾವುದೇ ಮಾಧ್ಯಮದವನ್ನು ನೋಡಿಕೊಂಡು ಇಲ್ಲ ಅಂದಾಜಿಗೆ ಯಾವುದೇ ಒಂದು ಇಮ್ಯಾಜಿನೇಷನ್ ಮೇಲೆ ನಾವು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು ಏನು ಅಂಥ ದೊಡ್ಡ ಕಂಪ್ಲೇಂಟ್ಗಳು ಏನು ಇಲ್ಲ ಅದರಲ್ಲಿ.
ಆ ಯಾವ ಕಂಪ್ಲೇಂಟ್ ಮೇಲೆ ಯಾವ ಅಂಶಗಳಿದೆ ಅದರ ಮೇಲೆ ಕಾನೂನು ಪ್ರಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಬೋದು ಅದನ್ನು ಕೈಗೊಳ್ತೀವಿ. ಕೇಸು ತಗೊಳ್ಳುವ ಅಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಹಿಂದೇಟು ಹಾಕಿದ್ದಾರೆ ಅಂತೇಳಿ ಆರೋಪ ಕೇಳಿ ಬರ್ತದೆ. ಇದರ ಬಗ್ಗೆ ನನಗೆ ಈವಾಗಲೇ ಅವರು ಹೇಳಿದ್ದಾರೆ, ತುಂಬ ನಮ್ಮನ್ನು 2 ಗಂಟೆ ಕಾಯಿಸಿದ್ದಾರೆ. ಅದರ ಬಗ್ಗೆ ಈಗ ಕ್ರಮವನ್ನು ಅವರನ್ನು ವಿಚಾರಿಸಿ ಅದರ ಬಗ್ಗೆ SP ಅವರ ಹತ್ರ ಚರ್ಚೆ ಮಾಡಿ ಯಾಕೆ ಈ ರೀತಿ ಆಯಿತು ಅದರ ಬಗ್ಗೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಆ ಥರ ಏನಾದರೂ ತಪ್ಪು ಮಾಡಿದರೆ ಅಧಿಕಾರಿಗಳ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಯಾವಾಗ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಪ್ರಕರಣಕ್ಕೆ ಎಂಟ್ರಿ ಆದರೂ ಪೊಲೀಸರು ಸ್ವಲ್ಪ ಸೀರಿಯಸ್ ಆಗಿ ಈ ಪ್ರಕರಣವನ್ನು ನಿಭಾಯಿಸಲಿಕ್ಕೆ ಆರಂಭಿಸಿದರು. ಪೊಲೀಸರು ಈ ಪ್ರಕರಣವನ್ನು ಆರಂಭದಲ್ಲಿಯೇ ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವುದಕ್ಕೆ ಅವರು ಮಾಡಿರುವಂತಹ ಪ್ರಥಮ ವರ್ತಮಾನ ವರದಿ ಸಾಕ್ಷಿಯನ್ನು ಒದಗಿಸಿದೆ. ವಾಸ್ತವವಾಗಿ ಮಹೇಶ್ ಭಟ್ ಆ ಬಾಲಕಿಯನ್ನು ದೈಹಿಕವಾಗಿ ಬಳಸಿಕೊಂಡಿದ್ದಾನೆ. ಇದರಿಂದ ಆಕೆಯ ದೇಹ ಪ್ರಕೃತಿಯಲ್ಲಿ ಪರಿಣಾಮವಾಗಿದೆ. ತನ್ನ ಕೆಲಸಗಾರನ್ನು ಬಳಸಿಕೊಂಡು ಆಕೆಗೆ ಗರ್ಭಪಾತ ಮಾಡಿಸಲಾಗಿದೆ. ಇದರಿಂದಾಗಿ ಆಕೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಳು. ಇಂತಹ ಸಂದರ್ಭದಲ್ಲಿ ವಿಟ್ಲ ಪೊಲೀಸರು ಆಕೆಯ ಮನೆಯವರಿಂದ ದೂರನ್ನು ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಕೇಸು ದಾಖಲಿಸಿಕೊಳ್ಳಬೇಕಿತ್ತು. ಅವರು ಕೇಸು ದಾಖಲಿಸಿಕೊಂಡಿರುವುದು ಅತ್ಯಾಚಾರವನ್ನು ಬಿಟ್ಟು, ಅಂದರೆ IPC ಸೆಕ್ಷನ್ 376 ಬಿಟ್ಟು. ಆ ಸೆಕ್ಷನನ್ನು ಬಿಟ್ಟರೆ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ, ಆಕೆಯ ದೇಹ ಪ್ರಕೃತಿಯಲ್ಲಿ ಬದಲಾವಣೆಯಾಗಿದೆ, ಆಕೆಯನ್ನು ಅಬಾರ್ಷನ್ ಮಾಡಲಾಗಿದೆ ಎನ್ನುವ ಬಗ್ಗೆ ಯಾವುದೇ ಸಾಕ್ಷ್ಯಗಳನ್ನು ಹುಡುಕುವ ಪ್ರಯತ್ನ ಇಲ್ಲ. ಇಲ್ಲದಿದ್ದರೆ ಆಕೆಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಆಕೆ ಎಷ್ಟು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಎನ್ನುವುದನ್ನು ವೈಜ್ಞಾನಿಕವಾಗಿ ತಿಳಿದುಕೊಳ್ಳಬೇಕು ಮತ್ತು ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನುವುದಕ್ಕೆ ವೈದ್ಯಕೀಯ ದಾಖಲೆಗಳನ್ನು ಸಂಗ್ರಹಿಸಬೇಕು. ಈ ಕಷ್ಟದ ಕೆಲಸ ಬೇಡ ಅಂತ ಹೇಳಿ ವಿಟ್ಲ ಪೊಲೀಸರು 376 ಅನ್ನುವ ಸೆಕ್ಷನನ್ನೇ ಆ ಪ್ರಕರಣಕ್ಕೆ ಸೇರಿಸಲಿಲ್ಲ. ಬದಲಾಗಿ ಆರೋಪಿ ಮಹೇಶ್ ಭಟ್ಟನನ್ನು ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಆರೋಪಗಳು ಇರುವುದು ಮಹೇಶ್ ಭಟ್ಟನ ಒಬ್ಬನ ಮೇಲೆ. ಆದ್ದರಿಂದ ಮಹೇಶ್ ಭಟ್ಟನನ್ನು ಬಿಟ್ಟು FIR ಮಾಡಿದರೆ ಪೊಲೀಸರಿಗೆ ಸ್ಥಳೀಯರು ಚಪ್ಪಲಲ್ಲಿ ಇಟ್ಟುಕೊಟ್ಟರು. ಅದು ಗೊತ್ತಿದ್ದೇ ವಿಟ್ಲ ಪೊಲೀಸರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆರೋಪಿ ಮಹೇಶ್ ಭಟ್ಟ ಆ ಬಾಲಕಿಯನ್ನು ಗುಡ್ಡದ ಕಡೆಗೆ ಬಾ ಅಂತ ಕರೆದ ಮತ್ತು ಅಸಭ್ಯವಾಗಿ ವರ್ತಿಸಿದ. ಈ ಹಿನ್ನೆಲೆಯಲ್ಲಿ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡಿದ್ದಾರೆ ಮತ್ತು ಬಾಲಕಿಗೆ ಪರೋಕ್ಷವಾಗಿ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದ್ದಾನೆ ಎನ್ನುವಂತಹ ಸೆಕ್ಷನ್ಗಳಲ್ಲಿ ಕೇಸು ದಾಖಲಿಸಿಕೊಂಡರು. ಈ ಸೆಕ್ಷನ್ಗಳ ಅಡಿಯಲ್ಲಿ ಕೇಸು ದಾಖಲಿಸಿಕೊಂಡರೆ ಬಾಲಕಿಯನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂಥ ಅಗತ್ಯ ಇಲ್ಲ. ಆದ್ದರಿಂದ ಆ ದಾಖಲೆಗಳು ಪೊಲೀಸರ ತನಿಖೆಗೆ ಅಗತ್ಯ ಇಲ್ಲ. ಪೊಲೀಸರು ಮಹೇಶ್ ಭಟ್ಟನ ಮೇಲೆ ಇನ್ನು ಮುಂದಕ್ಕೆ ಆತ ಬಂಧನಕ್ಕೊಳಗಾದರೆ ಆತನ ಮೇಲೆ ಆರೋಪ ಪಟ್ಟಿ ಸಲ್ಲಿಸುವ ಸಂದರ್ಭದಲ್ಲಿಯೂ ಸಹ ಇಂತಹ ದಾಖಲೆಗಳ ಅನಿವಾರ್ಯತೆ ಅಲ್ಲ. ಈ ರೀತಿಯಾಗಿ ಪೇಲವವಾಗಿ ಕೇಸು ದಾಖಲಿಸಿಕೊಂಡಿರುವಂತಹ ವಿಟ್ಲ ಪೊಲೀಸರು ಆರೋಪಿ ಮಹೇಶ್ ಭಟ್ ಅವರ ರಕ್ಷಣೆಗೆ ನಿಂತುಕೊಂಡಿದ್ದಾರೆ ಎನ್ನುವ ಸಂಶಯ ಮೂಡುವುದು ಇದೆ. ಈ ಕಾರಣಕ್ಕಾಗಿ ಇಲ್ಲದಿದ್ದರೆ ಬಾಲಕಿಯನ್ನು ವಿಚಾರಣೆಗೊಳಪಡಿಸಬಹುದಿತ್ತು. ಆದರೆ ಆಕೆ ಅಪ್ರಾಪ್ತೆ. ಆಕೆಯನ್ನು ಆಕೆಯ ತಂದೆ ತಾಯಿಯ ಎದುರಲ್ಲಿ ಅವರು ವಿಚಾರಣೆಗೆ ಒಳಪಡಿಸಬಹುದು. ತದನಂತರ ತಂದೆ ಅಥವಾ ತಾಯಿಯ ಬಳಿ ದೂರು ಕೊಡಲು ಸೂಚಿಸಬಹುದಿತ್ತು. ಅವರು ಬಾಲಕಿ ಏನು ಅವರೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾಳೆ ಆ ಪ್ರಕಾರ ದೂರು ದಾಖಲಿಸಿಕೊಳ್ಳಬಹುದಿತ್ತು. ಅದನ್ನು ಮಾಡಲಿಲ್ಲ. ಆ ರೀತಿ ದೂರು ದಾಖಲಿಸಿಕೊಂಡರೆ ಮಹೇಶ್ ಭಟ್ಟನನ್ನು ಈ ಪ್ರಕರಣದಿಂದ ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಪೊಲೀಸರಿಗೆ. ಪೊಲೀಸರು ಯಾವ ರೀತಿಯಲ್ಲಿ FIR ದಾಖಲಿಸಿಕೊಳ್ತಾರೋ ಅದೇ ರೀತಿಯಲ್ಲಿ ತನಿಖೆ ನಡೆಸಬೇಕು ಹೊರತು ಆ ತನಿಖೆಯಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದರೆ ಆ ಪ್ರಕರಣ ಜಿಲ್ಲಾ SP ಅವರ ಗಮನಕ್ಕೆ ಬಂದಿದೆ. SP ಯತೀಶ್ ಅವರು ಈ ಬಗ್ಗೆ ಸೂಕ್ತವಾದ ಸೂಚನೆಗಳನ್ನು ಪೊಲೀಸರಿಗೆ ನೀಡಿದ್ದರು. ಒಂದು ವೇಳೆ SP ಅವರ ಗಮನಕ್ಕೆ ಬಂದಂತಹ ಪ್ರಕರಣವನ್ನು ಆರೋಪಿಯ ಪರವಾಗಿ ವಶೀಲಿಬಾಜಿ ನಡೆಸಿ ಮುಚ್ಚಿ ಹಾಕಲು ಯತ್ನಿಸಿದರೆ ಪೊಲೀಸರಿಗೆ ತಲೆದಂಡ ಆಗಬಹುದು. ಆದರೆ ಪ್ರಸ್ತುತ ಸಮಯದಲ್ಲಿ ಆರೋಪಿಯ ರಕ್ಷಣೆಗೆ ಪೊಲೀಸರ ನಿಂತದ್ದಂತೂ ಸ್ಪಷ್ಟ. ಆದ್ದರಿಂದ ಪೊಲೀಸರು ತಕ್ಷಣವೇ ಆರೋಪಿಯ ಬಂಧನಕ್ಕೆ ಮುಂದಾಗಬೇಕು. ಆದರೆ ಆರೋಪಿ ಚಾಲಾಕಿ, ಆತನಿಗೆ ವಕೀಲರು ಸರಿಯಾದ ರೀತಿಯಲ್ಲಿ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ತಪ್ಪಿಸಿಕೊಂಡಿದ್ದಾನೆ. ಯಾವುದೇ ರೀತಿಯ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ. ಹಾಗಂತ ಹೇಳಿ ಪೊಲೀಸರು ಸುಮ್ಮನೆ ಕೂರುವಂತಿಲ್ಲ. ಒಟ್ಟಾರೆಯಾಗಿ ವಿಟ್ಲದಲ್ಲಿ ಈ ಪ್ರಕರಣ ದಿನಕ್ಕೊಂದು ವದಂತಿಗಳ ಆಧಾರದ ಮೇಲೆ ಜನರಲ್ಲಿ ಗೊಂದಲ ಮೂಡಿಸಿದೆ ಅಂತೂ ಸತ್ಯ.
ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ